ನಮಗಂತೂ ಬದ್ರಿನಾಥನಿಗೆ ಹೋಗಿ ದರ್ಶನ ಮಾಡೋ ಯೋಗ ಅಂತೂ ಇಲ್ಲ. ನಿನ್ನ ಮೂಲಕ ಪ್ರಸಾದನಾದ್ರೂ ನನ್ನ ಕೈಗೆ ಸಿಕ್ತಲ್ಲ, ಅದೇ ನನ್ನ ಪುಣ್ಯ. ನಾಗೇಂದ್ರ, ಈ ಪ್ರಸಾದ ಕೊಡಕ್ಕೆ ಅಂತ ಬಂದಿರೋದು ಕೇವಲ ಒಂದು ನೆಪ ಅಂತ ನನಗೂ ಚೆನ್ನಾಗಿ ಗೊತ್ತು. ನಿನಗೂ ಉರ್ಸಕ್ಕೆ ಸಾಕಷ್ಟು ವಿಚಾರಗಳಿವೆ. ಈಗ ನಿನಗೆ ಈ ದೊಡ್ಡಪ್ಪ ಬೇಕಾಗಿದ್ದಿಲ್ಲ, ಮನಸ್ಸಿನಲ್ಲಿ ಏನೋ ಲೆಕ್ಕಾಚಾರ ಹಾಕೊಂಡೆ ಬಂದಿದೀಯಾ. ಅದೇನು ಬೊಗಳ್ಬೇಕು ಅಂತಿದೆಯೋ ಅದನ್ನ ಬೊಗಳ್ಬಿಟ್ಟೋಗು. ದೊಡ್ಡಪ್ಪ, ಊರ್ ಬದಲಾದ್ರು, ಊರ್ ನಾಯಕ ಬದಲಾದ್ರು, ನಿನ್ ಊರಿ ಮಾತ್ರ ಹಾಗೇ ಇದೆಯಲ್ಲ ದೊಡ್ಡಪ್ಪ. ಇನ್ನು ಎಷ್ಟು ದಿನ ಹೀಗೆ ಹಾಳು ದ್ವೇಷ ಇಟ್ಕೊಂಡು ಬದುಕ್ತೀಯ ನೀನು?